ಎಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ವೃತದ ಕಥೆ. ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಮಾತೆ ಪಾರ್ವತಿ ದೇವಿ ಲೋಕದ ಚಿಂತನೆಯಲ್ಲಿ ಮುಳುಗಿ ಬಡಜನರ ಬಗ್ಗೆ ಚಿಂತಾಕ್ರಾಂತಳಾಗಿ ವಿಚಾರ ಮಾಡುತ್ತಿರುವಾಗ ಪತಿಯಾದ ಪರಮೇಶ್ವರ ಸತ್ಯ ಚಿಂತೆಯನ್ನರಿತು ಹೀಗೊಂದು ಪರಿಹಾರಾರ್ಥಕವಾದ ಕಥೆ ಹೇಳುತ್ತಾನೆ. ಚಾರುಮತಿ ಎಂಬ ಪತಿವ್ರತೆಯೋರ್ವಳು ದೇವಿಯಲ್ಲಿ ಮೊರೆ ಇಡುವ ಆರ್ತನಾದ ದೇವಿಗೆ ಕೇಳುತ್ತದೆ. ದೇವಿ ಕಿವಿಗೊಟ್ಟು ಆಲಿಸಿದಾಗ ಚಾರುಮತಿಯ ಬಡತನವೇ ಆಕೆಯ ಸಕಲ ಕಷ್ಟಕ್ಕೂ ಕಾರಣವೆಂಬುದು ತಿಳಿದು ಬರುತ್ತದೆ. ಆಗ ಲಕ್ಷ್ಮೀದೇವಿಯು ಸ್ವತಃ ಆಕೆಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಶ್ರಾವಣದ 2ನೆಯ ಶುಕ್ರವಾರ ಅಂದರೆ ನವಮಿಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕಲಶ ಸ್ಥಾಪನೆ ಮಾಡಿ 1, 3, 5 ಅಥವಾ 8, 9 ಮುತ್ತೈದೆಯರಿಗೆ ಶಕ್ತ್ಯಾನುಸಾರ ಮಂಗಳ ದ್ರವ್ಯಗಳೊಂದಿಗೆ ಉಪಚರಿಸಿ ತನ್ನನ್ನು ಬೇಡಿಕೊಂಡರೆ ಸಕಲ ಸರ್ವೋತ್ತರ ಅಭಿವೃದ್ಧಿಯಾಗುವುದು ಎಂದು ಹೇಳುತ್ತಾಳೆ. ನಿದ್ರೆಯಿಂದ ಎಚ್ಚೆತ್ತ ಚಾರುಮತಿ ಮುಂಬರುವ ಶ್ರಾವಣಕ್ಕೆ ಕಾತರದಿಂದ ಕಾದಿದ್ದು ವರಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾಳೆ. ಅಂದಿನಿಂದ ಚಾರುಮತಿಯ ಕಷ್ಟ ಕಳೆದು ಆಕೆಯ ಮನ ಬೆಳಗಿ ವರಮಹಾಲಕ್ಷ್ಮಿ ವ್ರತ ಜಗತ್ ಪ್ರಸಿದ್ಧವಾಯಿತು. ಹಾಗಾದರೆ ಈ ವ್ರತದ ವಿಧಾನಗಳೇನು ಎಂಬುದನ್ನು ತಿಳಿಯೋಣ ಬನ್ನಿ. ನಿಯಮಗಳು: 1. ಪೂಜೆಯನ್ನು ಒಂದೇ ಮನೆಯಲ್ಲಿರುವ ಮಹಿಳೆಯರು ಕೂಡಿ ಮಾಡಬೇಕು. 2. ಪೂಜೆ ಮಾಡುವ ಪಾಲ್ಗೊಳ್ಳುವ ಯಾವುದೇ ಮಹಿಳೆಯು ಬಹಿಷ್ಠೆಯಾಗಿರಬಾರದು. 3. ಅಶುಭ ಹಾಗೂ ಶುಭ ಸೂತಕಗಳು ಇರಬಾರದು. 4. ಮದುವೆಯಾಗದ ಹೆಣ್ಣು ಮಕ್ಕಳು ಈ ವ್ರತದಲ್ಲಿ ಭಾಗವಹಿಸಬಹುದು. 5. ಆದಷ್ಟು ಕೃತಕ ವಸ್ತುಗಳ ಬಳಕೆಯನ್ನು ಮಾಡಬಾರದು, ಮುಖ್ಯವಾಗಿ ಸ್ಟೀಲ್ ಹಾಗೂ ಪ್ಲಾಸ್ಟಿಕ್ ಬಳಕೆ ಬೇಡ. 6. ಒಮ್ಮೆ ಪೂಜಿಸಿದ ನಂತರ ವಿಸರ್ಜನೆಗೆ ಮೊದಲು ಪದೇ ಪದೇ ದೇವಿಯ ಕಲಶ ಅಥವಾ ವಿಗ್ರಹವನ್ನು ಸ್ಪರ್ಶಿಸಬಾರದು. ವಿದ್ಯುತ್ ಬೆಳಕಿಲ್ಲ ಅಲಂಕಾರದ ನೆವದಲ್ಲಿ ದೇವಿ ಕಲಶದ ಮೇಲೆ 16 ತಂತಿಗಳನ್ನು ಸುತ್ತಬಾರದು. ಆದಷ್ಟು ತುಪ್ಪ ಅಥವಾ ಎಣ್ಣೆಯ ದೀಪಗಳನ್ನೇ ಬೆಳಗಬೇಕು. 7. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ತಯಾರಿಸದ ಮತ್ತು ಮಡಿಯಲ್ಲದ ಆಹಾರವನ್ನು ನೈವೇದ್ಯಕ್ಕಿಡಬಾರದು. 8. ಆಡಂಬರದ ಅಲಂಕಾರಕ್ಕಿಂತ ಆನಂದದ ಅಲಂಕಾರಕ್ಕೆ ದೇವಿ ಬಹುಬೇಗ ಒಲಿಯುತ್ತಾಳೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಐಶ್ವಾಣಿ.